ಟಾಪ್ 5 ಅಲ್ಲಿರ್ತೀನಿ ಅಂದುಕೊಂಡಿದ್ದ ಸ್ಪಂದನ ಎಲಿಮಿನೇಟ್ ಆಗಿದ್ದಾರೆ. ಬಿಗ್ ಆಟಕ್ಕೆ ಫುಲ್ ಸ್ಟಾಪ್ ಇಟ್ಟ ಕಳ್ಳಪುಟ್ಟಿ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ರೋಚಕ ತಿರುವು ಪಡೆದುಕೊಂಡಿದೆ. ಈ ವಾರಾಂತ್ಯ ಸ್ಪರ್ಧಿಗಳಿಗೆ ಡಬಲ್ ಎಲಿಮಿನೇಷನ್ ಶಾಕ್ ನೀಡಿದೆ. ಈ ಪೈಕಿ ನಿನ್ನೆ ಬಿಗ್ ಹೌಸ್ ಇಂದ ಸೂರಜ್ ಸಿಂಗ್ ಹೊರ ಹೋಗಿದ್ದಾರೆ. ಈ ವಿಚಾರ ಎಲ್ಲರಿಗೂ ಗೊತ್ತೇ ಇದೆ. ಅಂದ ಹಾಗೆ ಇಂದು ಸ್ಪಂದನ ಈ ರಿಯಾಲಿಟಿ ಶೋಗೆ ವಿದಾಯ ಹೇಳಿದ್ದಾರೆ. ಹೆಚ್ಚಿನ ಮಾಹಿತಿ ಇಲ್ಲಿದೆ. ಧ್ರುವಂತ್ ಎಲಿಮಿನೇಟ್ ಆಗ್ತಾನೆ ಅಂತ ಎಲ್ಲರೂ ಅಂದುಕೊಂಡಿದ್ರೆ ಸೂರಜ್ನನ್ನು ಮನೆಯಿಂದ ಹೊರಗೆ ಕಳಿಸುವ ಮೂಲಕ ಬಿಗ್ ಬಾಸ್ ಸ್ಪರ್ಧಿಗಳು ಮತ್ತು ಪ್ರೇಕ್ಷಕರಿಗೆ ದೊಡ್ಡ ಆಘಾತ ನೀಡಿದ್ದಾರೆ. ಅಲ್ಲದೆ ಈ ಕುರಿತು ಅವರ ಅಭಿಮಾನಿಗಳು ಸಹ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದರ ನಡುವೆ ರಾಶಿಕಾ ಔಟ್ ಆಗ್ತಾರೆ ಅಂತ ಊಹೆ ಮಾಡಿದ್ದವರಿಗೆ ಟ್ವಿಸ್ಟ್ ಕಾದಿದ್ದು ಇಂದು ಸ್ಪಂದನ ಸೋಮಣ್ಣ ಮನೆಯಿಂದ ಹೊರ ಹೋಗಲಿದ್ದಾರೆ. ಹೌದು, ಕುಟುಂಬದ ಜೊತೆ ವಾರ ಪೂರ್ತಿ ಫುಲ್ ಖುಷಿಯಾಗಿದ್ದ ಸ್ಪರ್ಧಿಗಳಿಗೆ ಏಕಾಏಕಿ ಬಿಗ್ ಬಾಸ್ ಡಬಲ್ ಎಲಿಮಿನೇಷನ್ ಶಾಕ್ ನೀಡಿದೆ. ಇದರ ಬೆನ್ನಲ್ಲೇ ನಿನ್ನೆ ಸೂರಜ್ ಸಿಂಗ್ ಎಲಿಮಿನೇಟ್ ಆಗಿದ್ದಾರೆ. ಇಂದು ಮತ್ತೊಮ್ಮ ಸ್ಪರ್ಧಿ ಮನೆಯಿಂದ ಹೊರ ಹೋಗಲಿದ್ದಾರೆ. ಈಗ ಎಲ್ಲರಲ್ಲಿ ಮೂಡಿರೋ ಪ್ರಶ್ನೆ ಅಂದರೆ ಧ್ರುವಂತ್, ರಾಶಿಕಾ, ಸ್ಪಂದನ ಪೈಕಿ ಇಂದು ಯಾರು ಎಲಿಮಿನೇಟ್ ಆಗ್ತಾರೆ ಅಂತ. ಆದರೆ ಮೂಲಗಳ ಪ್ರಕಾರ ಇಂದು ಸ್ಪಂದನ ಬಿಗ್ ಬಾಸ್ ಆಟಕ್ಕೆ ವಿದಾಯ ಹೇಳಲಿದ್ದಾರೆ. ಎಸ್, ಕಳ್ಳಪುಟ್ಟಿ ಸ್ಪಂದನ ಈ ರಿಯಾಲಿಟಿ ಶೋನಿಂದ ಹೊರಬರಲಿದ್ದಾರೆ. ಬಹುಶಃ ಇದನ್ನು ಯಾರು ಊಹೆ ಕೂಡ ಮಾಡಿರಲ್ಲ. ಆದರೆ ಇದು ನಿಜ. ಇಷ್ಟು ದಿನ ಸ್ಪಂದನ ತಮ್ಮದೇ ಆದ ಸ್ಟ್ರಾಟಜಿ ಇಟ್ಟುಕೊಂಡು ಆಟವಾಡಿದರೂ ಸಹ ಯಾವುದೇ ಪರಿಣಾತ್ಮಕ ಪ್ರದರ್ಶನ ನೀಡಿಲ್ಲ. ಇದರಿಂದಾಗಿ ಅವರನ್ನು ಎಲಿಮಿನೇಟ್ ಮಾಡಲಾಗಿದೆ ಅಂತ ಹೇಳಬಹುದು. ಇಷ್ಟು ದಿನ ಎಲ್ಲರೂ ಏನಂತ ರೀಸನ್ ಕೊಟ್ಟಿರೋ ಸ್ಪಂದನ ಅವ್ರ ಗ್ರಾಫು ಮೇಲೆ ಕೆಳಗೆ ಏನೂ ಇಲ್ಲ. ಅವರ ಯಾವ ಭಾವನೆಗಳನ್ನು ನಾವು ನೋಡಿಲ್ಲ. ಅವರ ಗ್ರಾಫ್ ಸ್ಟ್ರೇಟ್ ಇದೆ. ಅವರು ಯಾವ ಟಾಸ್ಕಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ. ಬೇರೆ ಯಾವುದೇ ಎಂಟರ್ಟೈನ್ಮೆಂಟ್ ಇಲ್ಲ. ಬಟ್ ಸ್ಟಿಲ್ ಇಲ್ಲಿ ತನಕ ಅವರು ಸೇವ್ ಆಗಿ ಬಂದಿದ್ದಾರೆ. ಎಲ್ಲರೂ ಕಂಪೇರ್ ಮಾಡಿದರೆ ಸ್ಪಂದನ ಅವರೇ ವೀಕ್ ಅಂತ ಎಲ್ಲರೂ ಅವ್ರನ್ನ ನಾಮಿನೇಟ್ ಮಾಡ್ತಿದ್ರು. ಸೊ ಇವತ್ತು ಮಾಳು ಅಥವಾ ಸ್ಪಂದನ ಅವರು ಇಬ್ಬರೂ ಕಾರ್ ಹತ್ತಿ ಹೋಗ್ತಾರೆ. ಇಬ್ಬರಲ್ಲಿ ಒಬ್ಬರು ಸೇವ್ ಆಗಿರೋರು ಮತ್ತೆ ಕಾರು ಮನೆ ಒಳಗೆ ಬರುತ್ತೆ. ಅದರಲ್ಲಿ ಸ್ಪಂದನ ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವತ್ತು ಕನ್ಫರ್ಮೇಷನ್ಗೋಸ್ಕರ ನಾವು ಇವತ್ತಿನ ಎಪಿಸೋಡ್ ನೋಡಲೇಬೇಕು. ಇವತ್ತಿನ ಎಪಿಸೋಡ್ ನೋಡಿದಾಗ ಯಾರು ಹೋಗಿದ್ದಾರೆ ಸ್ಪಂದನನ ಮಾಡೋಣ ಅಂತ ಗೊತ್ತಾಗುತ್ತೆ.